ಹೋಗಿ ಹೋಗಿ ಈ ಆಟದಲ್ಲೇ ಸಿಗಾಕೊಂಡ್ಬಿಟ್ಟೆ. ಹರೇ ಕೃಷ್ಣ, ವೆಲ್ಕಮ್ ಟು ನಮ್ ವ್ಲಾಗ್ಸ್. ಇವತ್ತು ರಕ್ಷು ಮತ್ತೆ ಪಿಂಕು ಕರ್ಕೊಂಡು ನಾನು ಹೋಗಿದ್ದೆ ಮುರುಘಾ ಮಠಗೆ. ಬರೀ ನಮ್ದು ನೋಡೋದೇ ಆಗಿತ್ತು, ಸೊ ಆಟ ಆಡಿರ್ಲಿಲ್ಲ. ಇವತ್ತು ಆಟ ಆಡಕ್ ಹೋಗ್ತಾ ಇದೀವಿ. ಫಸ್ಟ್ನೇ ಗೇಮು ಏನಿದೆ, ಯಾವ ತರ ಇದೆ ಅಂತ ಐಡಿಯಾನೇ ಇರ್ಲಿಲ್ಲ. ಇವರಿಬ್ರು ಕರ್ಕೊಂಡು ಹೋಗ್ಬಿಟ್ರು. ಹೋದ್ಮೇಲೆ ಗೊತ್ತಾಯ್ತು ಜೀವ ಬಾಯಿಗೆ ಬರುತ್ತಂತ. ಫಸ್ಟ್ನೇ ಗೇಮ್ ಮಾಡ್ಬೇಕಾದ್ರೆ ಜೋಶ್ ಇರ್ಲಿಲ್ಲ. ಇವಾಗ ಜೋಶಲ್ಲಿ ಆಟ ಆಡೋಣ ಅಂತ ಹೋಗ್ತಾ ಇದೀನಿ. ಏನಾಗುತ್ತೋ ಗೊತ್ತಿಲ್ಲ. ಇವರು ಮತ್ತೆ ಸೇರ್ಕೊಂಡು ಲಾಸ್ಟಿಗೆ ಕುತ್ಕೊಳ್ಳೋಣ ಅಂತೇಳಿ ತುದಿ ಕುಂದ್ರಿಸ್ಬಿಟ್ಟಿದ್ದಾರೆ. ಏನಾಗ್ತೀನೋ ಗೊತ್ತಿಲ್ಲ ಕೆಳಗೆ ಬಂದ್ಮೇಲೆ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಡೋದಾಡಿ ಕೆಳಗೆ ಬಂದ್ಮೇಲೆ ನೋಡ್ತಾ ಇದೀವಿ ಯಾವುದೋ ಒಂದು ಹುಡುಗಿ ವಾಮಿಟ್ ಮಾಡೋದನ್ನ ನೋಡೋಕ್ಕೆ ಆಗ್ತಿರ್ಲಿಲ್ಲ. ನೆಕ್ಸ್ಟು ಥರ್ಡ್ ಗೇಮ್ ಆಡೋಕೆ ಹೋಗ್ತಾ ಇದೀವಿ. ಥರ್ಡ್ ಗೇಮ್ ಯಾವುದು ಅಂತ ಸಸ್ಪೆನ್ಸ್ ನೋಡಿ ನೀವೇ ಗೊತ್ತಾಗುತ್ತೆ. ನನಗೆ ಆಗ್ತಿಲ್ಲ ಅಂತಾನೂ ಬಿಡ್ಲಿಲ್ಲ. ಇವರು ಕರ್ಕೊಂಡು ಹೋಗ್ಬಿಟ್ರು. ತಡಿ ನಾಳೆ ಎದ್ದೇಳ್ತೀನೋ ಇಲ್ಲ, ನಾವಿದ್ರೆ ಇವ್ರು ಜೋಶಲ್ಲಿ ಆಟ ಆಡಿಸ್ತವ್ರೆ. ತುಂಬಾ ಜೋಶ್ ಕೊಟ್ಬಿಟ್ಟು ಕುಂದಿಸಿ ನನ್ನ. ಗೇಮ್ ಆಡಿದ ಖುಷಿಗೆ ಇಲ್ಲಿ ಆನೆ ನಿಂತಿದೆ ಅಂತ ಮಾತಾಡ್ಸಕ್ ಹೋದ್ರೆ ಆನೆ ನೋಡಿ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲಿಲ್ಲ. तुम लोग का नाम लिस्ट में नहीं है. ಚಿಕ್ಕ ಮಕ್ಳಿಗೆ ಆಟ ಆಡಕ್ಕೂ ಬಿಡ್ದೆ, ನಾವು ಆಟ ಆಡಕ್ಕಾಗ್ದೆ ಅವ್ರಿಗೆ ಹಿಂಸೆ ಕೊಟ್ಕೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಈ ಜನ ಜೊತೆಗೆ ಎಲ್ಲಿ ಹೋಗ್ತಿದ್ದೀರಂತ ಯೋಚನೆ ಮಾಡ್ತಿದ್ದೀರಂತ ನನಗೆ ಗೊತ್ತು. ನಾವು ಹೋಗ್ತಿದ್ದೆ ಊಟ ಮಾಡೋಕ್ಕೆ. ಎಲ್ಲಿ ಗೊತ್ತಾ? ಬಸವನ ಮಠ ಹತ್ರ. ಊಟ ಬೇಗ ಸಿಗುತ್ತೆ ಅಂತ ನಿಂತ್ಕೊಂಡಿದ್ರೆ ಭಾಳ ಜನ ನಿಂತಿದ್ರು. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಹಾಗೆ ಕಮೆಂಟ್ ಕೂಡ ಮಾಡಿ. ಮರಿದೇ ಫಾಲೋ ಕೂಡ ಮಾಡಿ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ಮುಂದಿನ ವ್ಲಾಗ್ ಸಿಗೋಣ. ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.